ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಎನಾಟಮಿಯ ಚಾಪ್ಟರ್ 1ನ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಆ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಎನಾಟಮಿಕಲ್ ಟರ್ಮ್ಸ್ ರಿಲೇಟಿವ್ ಟು ಪೊಸಿಷನ್. ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಬಗ್ಗೆ ಡೈರೆಕ್ಟಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಎನಾಟಮಿಯ ಯೂನಿಟ್ 1 ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಎನಾಟಮಿಕಲ್ ಟರ್ಮ್ಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಈ ಚಾಪ್ಟರ್ ಏನೇನು ಕಂಟೆಂಟನ್ನು ಇನ್ಕ್ಲೂಡ್ ಆಗಿದೆ ಅದನ್ನ ಒಂದು ಸರಿ ನೋಡೋಣ. ಅದು ಏನೇನು ಇನ್ಕ್ಲೂಡ್ ಆಗಿದೆ ಅಂದರೆ ಇಂಟ್ರೊಡಕ್ಷನ್ ಟು ಎನಾಟಮಿಕಲ್ ಟರ್ಮ್ಸ್ ರಿಲೇಟಿವ್ ಟು ಪೊಸಿಷನ್, ಎನಾಟಮಿಕಲ್ ಪ್ಲೇನ್ಸ್, ಮೂಮೆಂಟ್ಸ್, ಸೆಲ್ ಸ್ಟ್ರಕ್ಚರ್, ಸೆಲ್ ಡಿವಿಷನ್, ಟಿಶ್ಯೂ, ಮೆಂಬ್ರೇನ್, ಗ್ಲಾಂಡ್ಸ್, ಆರ್ಗನೈಸೇಷನ್ ಆಫ್ ಹ್ಯೂಮನ್ ಬಾಡಿ, hyaline, fibrocartilage, elastic cartilage, features of skeletal, smooth and cardiac muscles. ಈ ಪ್ರತಿಯೊಂದು ಕಾನ್ಸೆಪ್ಟನ್ನು ನಾವು ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ವಿಡಿಯೋದಲ್ಲಿ ಮೇನಾಗಿ ನಾವು ಫಸ್ಟ್ ಕಾನ್ಸೆಪ್ಟ್ ಆಗಿರೋದು ಇಂಟ್ರೊಡಕ್ಷನ್ ಟು ಎನಾಟಮಿಕಲ್ ಟರ್ಮ್ಸ್ ರಿಲೇಟಿವ್ ಟು ಪೊಸಿಷನ್, ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ಮೇನ್ ಇಂಪಾರ್ಟೆಂಟ್ ಎನಾಟಮಿಕಲ್ ಟರ್ಮ್ಸ್. ಎನಾಟಮಿ ಸ್ಟಡಿ ಮಾಡಲಿಕ್ಕೆ ನಮಗೆ ಯೂಸ್ಫುಲ್ ಆಗುವ ಒಂದು ಟರ್ಮ್ಸ್ ಬಗ್ಗೆ ಈ ಕಾನ್ಸೆಪ್ಟಲ್ಲಿ ನಾವು ತಿಳಿತೀವಿ. ಪ್ರತಿಯೊಂದು ಟರ್ಮನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ ಏನಂದರೆ, ಇವಾಗ ಇಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ. ಈ ಕೈಯಲ್ಲಿ ಒಂದು ಮಾರ್ಕ್ ಇದೆ, ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ, ಈ ಮಾರ್ಕಿನ ಲೊಕೇಶನ್ ಎಲ್ಲಿದೆ ಅಂತ ಆ ಹುಡುಗಿಯ ಫ್ರಂಟಲ್ಲಿರೋ ವ್ಯಕ್ತಿಗೆ ಕೇಳಿದಾಗ ಅವನು ಸೈಡಲ್ಲಿದೆ ಅಂತ ಹೇಳ್ಬೋದು, ಇನ್ನೊಬ್ಬರು ಫ್ರಂಟಲ್ಲಿದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಪ್ರತಿಯೊಬ್ಬರು ಒಂದೊಂದು ಲೊಕೇಶನ್ನ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಎನಾಟಮಿಯಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ವರ್ಬೇಜ್ ಇರಬೇಕು, ಇಂಟರ್ನ್ಯಾಷನಲಿ ಅಕ್ಸೆಪ್ಟ್ ಮಾಡಬೇಕು. ಎಲ್ಲೇ ಹೋದರೂ ಕೂಡ ಈ ಬಾಡಿ ಪಾರ್ಟ್ ಈ ಲೊಕೇಶನಲ್ಲಿದೆ ಅಂತ ಹೇಳಿದಾಗ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಎನಾಟಮಿಸ್ಟ್ ಏನು ರೆಫರೆನ್ಸ್ ಕೊಡ್ತಾರೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಎನಾಟಮಿಕಲ್ ಪೊಸಿಷನನ್ನು ತಗೊಂಬಂದ್ಬಿಟ್ರು. ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರತಿಯೊಂದು ಟರ್ಮಿನ ಡೆಫಿನೇಷನನ್ನು ನಾವು ತಿಳಿದುಕೊಳ್ಳೋಣ. ಸ್ಟ್ಯಾಂಡರ್ಡ್ ಎನಾಟಮಿಕಲ್ ಪೊಸಿಷನ್ ಅಂದರೆ ಏನು? ಇದರಲ್ಲಿ ಬಂದುಬಿಟ್ಟು ಬಾಡಿ ಸ್ಟ್ಯಾನ್ಸ್ ಹೇಗಿರುತ್ತಂದರೆ ದ ಪರ್ಸನ್ ಸ್ಟ್ಯಾಂಡ್ಸ್ ಅಪ್ ರೈಟ್, ಫೇಸಿಂಗ್ ಡೈರೆಕ್ಟ್ಲಿ ಫಾರ್ವರ್ಡ್, ಐಸ್ ಲುಕಿಂಗ್ ಅಹೆಡ್. ಪರ್ಸನ್ನು ಸ್ಟ್ರೇಟಾಗಿ ನಿಂತ್ಕೊಂಡಿರ್ತಾನೆ ಮತ್ತು ಅಬ್ಸರ್ವರ್ನ ಫೇಸ್ ಮಾಡ್ತಾ ಇರ್ತಾನೆ, ಅವನ ಕಣ್ಗಳು ಕೂಡ ಮುಂದೆ ನೋಡ್ತಿರ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಲಿಮ್ಸ್. ಆರ್ಮ್ಸ್ ಆರ್ ಪೊಸಿಷನ್ಡ್ ಎಟ್ ದ ಸೈಡ್ ಆಫ್ ದ ಬಾಡಿ ವಿತ್ ಪಾಮ್ಸ್ ಫೇಸಿಂಗ್ ಫಾರ್ವರ್ಡ್. ಕೈಗಳು ಬಂದುಬಿಟ್ಟು ಬಾಡಿಯ ಸೈಡಲ್ಲಿ ಪೊಸಿಷನ್ಡ್ ಆಗಿರ್ತವೆ ಮತ್ತು ಪಾಮ್ಸ್ ಫೇಸಿಂಗ್ ಫಾರ್ವರ್ಡ್. ಈ ಹಸ್ತಗಳು ಬಂದುಬಿಟ್ಟು ಫಾರ್ವರ್ಡ್ ಫೇಸ್ ಮಾಡ್ತಾ ಇರ್ತವೆ, ಫಾರ್ವರ್ಡ್ ಫೇಸನ್ನು ಮಾಡಿರ್ತವೆ. ನೆಕ್ಸ್ಟ್ ಥಮ್ಸ್ ಪಾಯಿಂಟಿಂಗ್ ಔಟ್ವರ್ಡ್. ಹೆಬ್ಬೆರಳುಗಳು ಸೈಡಿಗೆ ಪಾಯಿಂಟ್ ಮಾಡಿರ್ತವೆ. ದ ಎಲ್ಬೋಸ್ ಆ್ಯಂಡ್ ನೀಸ್ ಆರ್ ಫುಲ್ಲಿ ಎಕ್ಸ್ಟೆಂಡೆಡ್. ಎಲ್ಬೋಸ್ ಮತ್ತು ನೀಸು ಬೆಂಡ್ ಆಗಿರೋದಿಲ್ಲ, ಸ್ಟ್ರೇಟಾಗಿ ಎಕ್ಸ್ಟೆಂಡ್ ಆಗಿರುತ್ತವೆ. ನೆಕ್ಸ್ಟು ಫೀಟ್ ಆರ್ ಪ್ಯಾರಲಲ್ ಆ್ಯಂಡ್ ಫ್ಲ್ಯಾಟ್ ಆನ್ ದ ಗ್ರೌಂಡ್ ವಿತ್ ಟಾಯ್ಸ್ ಪಾಯಿಂಟಿಂಗ್ ಫಾರ್ವರ್ಡ್. ದ ಹೀಲ್ಸ್ ಮೇ ಬಿ ಸ್ಲೈಟ್ಲಿ ಅಪಾರ್ಟ್ ಆರ್ ಟುಗೆದರ್. ಕಾಲುಗಳು ಬಂದುಬಿಟ್ಟು ಒಂದಕ್ಕೊಂದು ಪ್ಯಾರಲಲ್ ಆಗಿರ್ತವೆ ಮತ್ತು ಅವು ಗ್ರೌಂಡ್ ಮೇಲೆ ಫ್ಲ್ಯಾಟಾಗಿ ನಿಂತ್ಕೊಂಡಿರ್ತಾವೆ. ನೆಕ್ಸ್ಟು ಟ್ವೈಸ್ ಪಾಯಿಂಟಿಂಗ್ ಫಾರ್ವರ್ಡ್. ಟ್ವೈಸ್ಗಳು ಕೂಡ ಸ್ಟ್ರೇಟ್ ಮುಂದ್ಗಡೆ ಪಾಯಿಂಟ್ ಮಾಡಿರ್ತವೆ. ಹೀಲ್ಸ್ ಮೇ ಬಿ ಸ್ಲೈಟ್ಲಿ ಅಪಾರ್ಟ್ ಆರ್ ಟುಗೆದರ್. ಈ ಎರಡು ಹೀಲ್ಗಳು ಬಂದುಬಿಟ್ಟು ಅವು ಒಂದಕ್ಕೊಂದು ಕೂಡಿರ್ಬೋದು, ಇಲ್ಲ ಸ್ವಲ್ಪ ಅದರಲ್ಲಿ ಡಿಸ್ಟೆನ್ಸ್ ಇರ್ಬೋದು. ಈ ರೀತಿಯಾಗಿ ನಿಂತ್ಕೊಂಡಿರೋ ಒಂದು ವ್ಯಕ್ತಿಯ ಪೊಸಿಷನನ್ನು ನಾವು ಸ್ಟ್ಯಾಂಡರ್ಡ್ ಎನಾಟಮಿಕಲ್ ಪೊಸಿಷನ್ ಅಂತ ಕರಿತೀವಿ. ಇದನ್ನ ರೆಫರೆನ್ಸ್ ಇಟ್ಕೊಂಡು ನಾವು ಮುಂದೆ ಬರುವ ಒಂದೊಂದೇ ಈಚ್ ಟರ್ಮನ್ನು ಎನಾಟಮಿಯಲ್ಲಿ ಅದರ ಡೆಫಿನೇಷನ್ನ ನೋಡ್ಕೊಂಡು ಹೋಗೋಣ. ಫಸ್ಟ್ ಟರ್ಮ್ ಬಂದುಬಿಟ್ಟು ಆ್ಯಂಟೀರಿಯರ್ ಆರ್ ವೆಂಟ್ರಲ್ ಅಂತ. ಫ್ರಂಟ್ ಆಫ್ ದ ಬಾಡಿ. ಆ್ಯಂಟೀರಿಯರ್ ಆರ್ ವೆಂಟ್ರಲ್ ಮೀನ್ಸ್ ಫ್ರಂಟ್ ಆಫ್ ದ ಬಾಡಿ. ಬಾಡಿಯ ಫ್ರಂಟಲ್ಲಿರೋದನ್ನು ಆ್ಯಂಟೀರಿಯರ್ ಆರ್ ವೆಂಟ್ರಲ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಸ್ಟರ್ನಮ್ ಈಸ್ ಆ್ಯಂಟೀರಿಯರ್ ಟು ದ ಹಾರ್ಟ್.
ಸ್ಟರ್ನಮ್ ಬಂದುಬಿಟ್ಟು ಇದು ಟಿ ಶೇಪಿನ ಫ್ಲ್ಯಾಟ್ ಬೋನ್, ಟಿ ಶೇಪು ಫ್ಲ್ಯಾಟ್ ಬೋನ್ ಇದೆಯಲ್ಲ ಇದು ಸ್ಟರ್ನಮ್ಮು. ಸ್ಟರ್ನಮ್ ಏನಿದೆಯಲ್ಲ ಅದು ಫ್ರಂಟಲ್ಲಿದೆ ಆ್ಯಸ್ ಕಂಪೇರ್ಡ್ ಟು ಹಾರ್ಟ್ ಬ್ಯಾಕ್ ಸೈಡಲ್ಲಿದೆ. ಈ ಸ್ಟರ್ನಮ್ ಬೋನು ಮುಂದ್ಗಡೆ ಇರೋದೆ, ಫ್ರಂಟಲ್ಲಿದೆ ಅನ್ನೋದಕ್ಕೆ ನಾವು ಆ್ಯಂಟೀರಿಯರ್ ವರ್ಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಪೋಸ್ಟೀರಿಯರ್ ಆರ್ ಡಾರ್ಸಲ್. ಇದು ಅಪೋಸಿಟ್ ಟು ದ ಆ್ಯಂಟೀರಿಯರ್ ಆರ್ ವೆಂಟ್ರಲ್, ವಿಚ್ ಮೀನ್ಸ್ ಬ್ಯಾಕ್ ಆಫ್ ದ ಬಾಡಿ, ಹಿಂದ್ಗಡೆ ಇದೆ ಅನ್ನೋದನ್ನು ಪೋಸ್ಟೀರಿಯರ್ ಆರ್ ಡಾರ್ಸಲ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಹಾರ್ಟ್ ಈಸ್ ಪೋಸ್ಟೀರಿಯರ್ ಟು ದ ಸ್ಟರ್ನಮ್. ಅದೇ ಎಕ್ಸಾಂಪಲ್ ನಾವು ತಗೊಂಡಾಗ ಇವಾಗ ಸ್ಟರ್ನಮ್ ಈ ಫ್ಲ್ಯಾಟ್ ಬೋನು ಟಿ ಶೇಪಿನಲ್ಲಿರೋದು, ಈ ಫ್ಲ್ಯಾಟ್ ಬೋನಿನ ಹಿಂದ್ಗಡೆ ಹಾರ್ಟ್ ಇದೆ, ಹಾರ್ಟು ಸ್ಟರ್ನಮಿನ ಹಿಂದ್ಗಡೆ ಇದೆ ಅನ್ನೋದಕ್ಕೆ ದ ಹಾರ್ಟ್ ಈಸ್ ಪೋಸ್ಟೀರಿಯರ್, ಹಿಂದ್ಗಡೆ ಅನ್ನೋದನ್ನು ಪೋಸ್ಟೀರಿಯರ್ ಟು ಸ್ಟರ್ನಮ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಟರ್ಮ್ ಬಂದುಬಿಟ್ಟು ಮೀಡಿಯನ್. ವಾಟ್ ಈಸ್ ಮೀಡಿಯನ್? ಟುವರ್ಡ್ಸ್ ದ ಮಿಡ್ಲೈನ್ ಆಫ್ ದ ಬಾಡಿ. ಮೀಡಿಯನ್ ಅಂದರೆ ಒಂದು ಹ್ಯೂಮನ್ ಬಾಡಿನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಲೆಫ್ಟ್ ಮತ್ತು ರೈಟ್ ಪಾರ್ಟ್ ಆಗಿ ಸ್ಟ್ರೇಟ್ ಮಿಡ್ಲೈನ್ ಒಂದು ಆ್ಯಕ್ಸಿಸ್, ಸ್ಟ್ರೇಟ್ ಮಿಡ್ಲೈನಲ್ಲಿ ಒಂದು ಆ್ಯಕ್ಸಿಸ್ ಹೋಗಿದೆ, ಆ ಆ್ಯಕ್ಸಿಸನ್ನು ನಾವು ಮಿಡ್ಲೈನ್ ಆಫ್ ದ ಬಾಡಿ ಅಂತ ಕರಿತೀವಿ. ಈ ಮಿಡ್ಲೈನ್ ಆಫ್ ದ ಬಾಡಿಗೆ ಕಂಪೇರ್ ಮಾಡಿ ನಾವು ಈ ಮೀಡಿಯನ್ ವರ್ಡಿನ ಡೆಫಿನೇಷನ್ ಹೇಳ್ತೀವಿ. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಬರೋ ಟರ್ಮಿನ ಕೂಡ ಈ ಮಿಡ್ಲೈನ್ ಆಫ್ ದ ಬಾಡಿಗೆ ರೆಫರೆನ್ಸ್ ಇಟ್ಕೊಂಡು ಹೇಳ್ತೀವಿ. ಮೀಡಿಯನ್ ಅಂದರೆ ಟುವರ್ಡ್ಸ್ ದ ಮಿಡ್ಲೈನ್ ಆಫ್ ದ ಬಾಡಿ. ಎಕ್ಸಾಂಪಲ್, ನೋಸ್ ಈಸ್ ಮೀಡಿಯಲ್ ಟು ದ ಇಯರ್ಸ್. ಮೂಗು ಬಂದುಬಿಟ್ಟು ಈ ಮಿಡ್ಲೈನ್ ಏನಿದೆಯಲ್ಲ ಆ ಮಿಡ್ಲೈನಿಗೆ ಹತ್ತಿರವಾಗಿದೆ, ಅದ್ರ ಹತ್ತಿರ ಇದೆ, ಟುವರ್ಡ್ಸ್ ಆ ಮಿಡ್ಲೈನಿಗೆ ಹತ್ತಿರ ಇದೆ. ಆ್ಯಸ್ ಕಂಪೇರ್ಡ್ ಟು ದ ಇಯರ್ಸ್ ಏನಪ್ಪ ಅಂದರೆ ಕಿವಿಗಳು ಭಾಳ ದೂರ ಇದೆ, ಅದನ್ನ ಮೀಡಿಯನ್ ಅಂತ ಕರಿತೀವಿ. ಟುವರ್ಡ್ಸ್ ದ ಮಿಡ್ಲೈನ್ ಆಫ್ ದ ಬಾಡಿ ಅಂತ ಕರೆಯೋದನ್ನು ಮೀಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ಲ್ಯಾಟ್ರಲ್. ವಾಟ್ ಈಸ್ ಲ್ಯಾಟ್ರಲ್? ಅವೇ ಫ್ರಮ್ ದ ಮಿಡ್ಲೈನ್ ಆಫ್ ದ ಬಾಡಿ. ಎಕ್ಸಾಂಪಲ್, ಇಯರ್ಸ್ ಆರ್ ಲ್ಯಾಟ್ರಲ್ ಟು ದ ನೋಸ್. ಮೀಡಿಯನ್ ಟರ್ಮಿನ ಅಪೋಸಿಟ್ ಬಂದುಬಿಟ್ಟು ಲ್ಯಾಟ್ರಲ್ ಟರ್ಮು. ಅದರ ಅರ್ಥ ಏನಪ್ಪ ಅಂದರೆ ಮಿಡ್ಲೈನ್ ಆಫ್ ದ ಬಾಡಿಗಿಂತ ದೂರ ಇರುವುದನ್ನು ಲ್ಯಾಟ್ರಲ್ ಅಂತ ಕರಿತೀವಿ. ಅದೇ ಸೇಮ್ ಎಕ್ಸಾಂಪಲ್ ನಾವು ನೋಸ್ ಮತ್ತು ಇಯರ್ಸ್ಗೆ ಕಂಪೇರ್ ಮಾಡಿದಾಗ ಇಯರ್ಸ್ಗಳು ಮಿಡ್ಲೈನ್ ಆಫ್ ದ ಬಾಡಿಗೆ ಲ್ಯಾಟ್ರಲ್ ಆಗಿದ್ದಾವೆ, ಭಾಳ ದೂರ ಇದ್ದಾವೆ ಆ್ಯಸ್ ಕಂಪೇರ್ಡ್ ಟು ದ ನೋಸ್. ನೆಕ್ಸ್ಟ್ ಟರ್ಮ್ ಬಂದುಬಿಟ್ಟು ಪ್ರಾಕ್ಸಿಮಲ್. ವಾಟ್ ಈಸ್ ಪ್ರಾಕ್ಸಿಮಲ್? ಟುವರ್ಡ್ಸ್ ಆ್ಯನ್ ಅಟ್ಯಾಚ್ಡ್ ಬೇಸ್. ಈ ಪ್ರಾಕ್ಸಿಮಲ್ ಟರ್ಮನ್ನು ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ದ ಶೋಲ್ಡರ್ ಈಸ್ ಪ್ರಾಕ್ಸಿಮಲ್ ಟು ದ ಎಲ್ಬೋ. ಈ ಶೋಲ್ಡರ್ ಏನಿದೆಯಲ್ಲ ಈ ಶೋಲ್ಡರ್ ಬಂದುಬಿಟ್ಟು ಪ್ರಾಕ್ಸಿಮಲ್ ಆಗಿದೆ. ಪ್ರಾಕ್ಸಿಮಲ್ ಅಂದರೆ ಒರಿಜಿನ್ ಪಾಯಿಂಟ್. ಈ ಶೋಲ್ಡರಿನ ಒರಿಜಿನ್ ಪಾಯಿಂಟ್ ಎಲ್ಲಿದೆ ಅಂದರೆ ಈ ಬ್ಲೂ ರೌಂಡ್ ಇದೆಯಲ್ಲ ಅದು ಅಲ್ಲಿಂದ ಒರಿಜಿನ್ ಆಗಿರುತ್ತೆ ಶೋಲ್ಡರು, ಆ ಪಾಯಿಂಟಿಗೆ ಹತ್ತಿರ ಇದೆ. ಇಲ್ಲಪ್ಪ ಅಂದರೆ ಈ ಟ್ರಂಕು ಬಾಡಿಯ ಮೇನ್ ಪಾರ್ಟ್ ಏನಿದೆಯಲ್ಲ ಚೆಸ್ಟು, ಅಬ್ಡಾಮನ್ನು ಮತ್ತು ಸ್ಟಮಕ್ ಏನು ಇನ್ಕ್ಲೂಡ್ ಆಗಿದೆಯಲ್ಲ ಆ ಮೇನ್ ಬಾಡಿ ಪಾರ್ಟಿಗೆ ಕೂಡ ಹತ್ತಿರ ಇದೆ ಶೋಲ್ಡರು ಆ್ಯಸ್ ಕಂಪೇರ್ಡ್ ಟು ದ ಎಲ್ಬೋ. ಅದಕ್ಕೋಸ್ಕರ ಹತ್ತಿರ ಇರುವುದನ್ನು ಈ ಒರಿಜಿನ್ ಪಾಯಿಂಟ್ ಇಲ್ಲ ಅಟ್ಯಾಚ್ಡ್ ಬೇಸ್, ಅದು ಶೋಲ್ಡರ್ ಎಲ್ಲಿ ಅಟ್ಯಾಚ್ ಆಗಿದೆ, ಅಲ್ಲಿ ಯಾವುದೇ ಒಂದು ಬಾಡಿ ಪಾರ್ಟ್ ಎಲ್ಲಿ ಅಟ್ಯಾಚ್ ಆಗಿದೆ ಅದಕ್ಕೆ ಹತ್ತಿರ ಇರುವುದನ್ನು ಪ್ರಾಕ್ಸಿಮಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸಿಕ್ಸ್ತ್ ಟರ್ಮ್ ಡಿಸ್ಟಲ್. ಪ್ರಾಕ್ಸಿಮಲ್ನ ಅಪೋಸಿಟ್ ಬಂದುಬಿಟ್ಟು ಡಿಸ್ಟಲ್. ಇದು ದೂರ ಇರುತ್ತೆ ಅಟ್ಯಾಚ್ಡ್ ಬೇಸಿಗೆ, ಅವೇ ಫ್ರಮ್ ಎನ್ ಅಟ್ಯಾಚ್ಡ್ ಬೇಸ್. ದೂರ ಇರೋದು ಅಟ್ಯಾಚ್ಡ್ ಒರಿಜಿನ್ ಪಾಯಿಂಟಿಂದ ದೂರ ಇರೋದು. ಎಕ್ಸಾಂಪಲ್, ದ ಹ್ಯಾಂಡ್ ಈಸ್ ಡಿಸ್ಟಲ್ ಟು ದ ಎಲ್ಬೋ. ಈ ಕೈ ಬಂದುಬಿಟ್ಟು ಈ ಹಸ್ತ ಇದೆಯಲ್ಲ ಈ ಹ್ಯಾಂಡ್ ಬಂದುಬಿಟ್ಟು ಎಲ್ಬೋಗೆ ಕಂಪೇರ್ ಮಾಡಿದಾಗ ಎಲ್ಬೋ ಒರಿಜಿನ್ ಪಾಯಿಂಟ್ ಕೂಡ ಇಲ್ಲಿದೆ, ಹ್ಯಾಂಡಿನ ಒರಿಜಿನ್ ಪಾಯಿಂಟು ಕೂಡ ಈ ಬ್ಲೂ ಸರ್ಕಲ್ ಇದೆಯಲ್ಲ ಅಲ್ಲಿದೆ. ಇದಕ್ಕೆ ಎಲ್ಬೋ ಮತ್ತು ಹ್ಯಾಂಡಿಗೆ ಕಂಪೇರ್ ಮಾಡಿದಾಗ ಹ್ಯಾಂಡ್ ಭಾಳ ದೂರ ಇದೆ, ಅವೇ ಫ್ರಮ್ ಎನ್ ಅಟ್ಯಾಚ್ಡ್ ಬೇಸ್. ಅದನ್ನು ಕರೀಲಿಕ್ಕೆ ಏನಂತ ಕರಿತೀವಿ ಅಂದರೆ ಡಿಸ್ಟಲ್ ಟರ್ಮನ್ನು ಯೂಸ್ ಮಾಡ್ತೀವಿ. ದ ಹ್ಯಾಂಡ್ ಈಸ್ ಡಿಸ್ಟಲ್ ಟು ದ ಎಲ್ಬೋ ಅಂತ. ಅಥವಾ ಇನ್ನೊಂದು ಎಕ್ಸಾಂಪಲ್, ಎಲ್ಬೋ ಈಸ್ ಡಿಸ್ಟಲ್ ಟು ದ ಶೋಲ್ಡರಿಗೆ ಕಂಪೇರ್ ಮಾಡಿದಾಗ ಎಲ್ಬೋ ಭಾಳ ದೂರ ಇದೆ ಅಟ್ಯಾಚ್ಡ್ ಬೇಸ್ಗಿಂತ. ನೆಕ್ಸ್ಟ್ ಟರ್ಮ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಒಂದು
ಸಿನಾರಿಯೋನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಆರೆಂಜ್ ಇದೆ. ಈ ಆರೆಂಜ್ನ ಹಾರಿಜೆಂಟಲ್ ಆಗಿ ಕಟ್ ಮಾಡಿದಾಗ ಇಲ್ಲಿ ಹೊರಗಡೆ ಇರೋ ಸ್ಕಿನ್ ಲೇಯರನ್ನು ನಾವು ಪೀಲ್ ಅಂತ ಕರಿತೀವಿ. ನೆಕ್ಸ್ಟು ಅದರ ಜ್ಯೂಸಿ ಪಾರ್ಟ್ ಏನಿದೆಯಲ್ಲ ಅದನ್ನ ಪಲ್ಪ್ ಅಂತ ಕರಿತೀವಿ. ಮತ್ತು ಈ ಸೆಂಟ್ರಲ್ಲಿ ಇರೋದನ್ನು ಸೀಡ್ ಅಂತ ಕರಿತೀವಿ. ಇವಾಗ ನಾವು ಇಲ್ಲೊಂದು ಪಾಯಿಂಟನ್ನು ಮೆನ್ಷನ್ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ಇದೆ ಅಂದರೆ ಈ ಒಂದು ಪಾಯಿಂಟ್ ಇದೆ ಇಲ್ಲಿ ಆರೆಂಜ್ ಮೇಲೆ ನಾವು ಪಾಯಿಂಟ್ ಮಾಡಿದಾಗ ಈ ಪಾಯಿಂಟಿನ ಲೊಕೇಶನ್ ಹೇಳಿ ಅಂತ ಯಾರಿಗಾದ್ರೂ ಹೇಳಿದರೆ ಸ್ವಲ್ಪ ಜನ ಹೇಳ್ಬೋದು ಇದು ಲ್ಯಾಟ್ರಲ್ ಆಗಿದೆ ಅಂತ, ಸೈಡಲ್ಲಿ ಇದೆ ಅಂತ ಕರೀತಾರೆ. ಸ್ವಲ್ಪ ಜನ ಹೇಳ್ಬೋದು ಅದು ಮೇಲ್ಗಡೆ ಇದೆ, ಆ್ಯಂಟೀರಿಯರ್ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಒಬ್ಬರು ಒಂದೊಂದು ಲೊಕೇಶನ್ನ ಹೇಳ್ತಾರೆ. ಈ ಕನ್ಫ್ಯೂಷನ್ನ ದೂರ ಮಾಡಲಿಕ್ಕೆ ನೆಕ್ಸ್ಟ್ 2 ಟರ್ಮ್ ಬಂದಿದ್ದಾವೆ. ಆ ಟರ್ಮ್ಸ್ ಏನಪ್ಪ ಅಂದರೆ ಸೂಪರ್ಫಿಷಿಯಲ್ ಮತ್ತು ಡೀಪ್ ಅಂತ. ಫಸ್ಟು ಸೂಪರ್ಫಿಷಿಯಲ್ ಟರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಸೂಪರ್ಫಿಷಿಯಲ್? Superficial refers to a position closer to the surface of the body. Example, the skin is superficial to the bones or muscles. ಈ ಎಕ್ಸಾಂಪಲ್ ನಾನು ಇವಾಗ ಬೈಸೆಪ್ ಮಸಲ್, ಶೋಲ್ಡರ್ನ ಬೈಸೆಪ್ ಮಸಲ್ನ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು, ಬೋನ್ ಬಂದುಬಿಟ್ಟು ಒಂದು ಸೀಡ್ ಥರ ಅಂದ್ಕೊಳ್ಳಿ. ಆ ಆರೆಂಜಿನ ಸೀಡ್ ಥರ ಇದು ಬೋನ್ ಬಂದಿದೆ, ಇಲ್ಲಿ ಸೆಂಟರಲ್ಲಿದೆ. ಮತ್ತು ಇಲ್ಲಿ ಪಲ್ಪ್ ಏನಿದೆ ಅದು ಮಸಲ್ಸು, ಟಿಶ್ಯೂಸು. ಮತ್ತು ಈ ಪೀಲ್ ಏನಿದೆ ಅಲ್ಲ ಅದು ಬಂದುಬಿಟ್ಟು ಸ್ಕಿನ್, ಔಟರ್ ಸರ್ಫೇಸು. ಇವಾಗ ಅದೇ ರೀತಿ ಇಲ್ಲಿ ನಾವು ಕಂಪೇರ್ ಮಾಡಿದಾಗ ಈ ಬೋನು ಮತ್ತು ಮಸಲ್ ಅಥವಾ ಸ್ಕಿನ್ನಿಗೆ ದ ಸ್ಕಿನ್ ಈಸ್ ಸೂಪರ್ಫಿಷಿಯಲ್ ಟು ದ ಬೋನ್, ಸೂಪರ್ಫಿಷಿಯಲ್ ಟುವರ್ಡ್ಸ್ ದ ಸರ್ಫೇಸ್, ಕ್ಲೋಸರ್ ಟು ದ ಸರ್ಫೇಸಿಗೆ ಇದೆ. ಸ್ಕಿನ್ ಬಂದುಬಿಟ್ಟು ಬಾಡಿ ಸರ್ಫೇಸಿಗೆ ಕ್ಲೋಸ್ ಆಗಿದೆ ಆ್ಯಸ್ ಕಂಪೇರ್ ಟು ದ ಬೋನ್. ಅದನ್ನು ಕ್ಲೋಸ್ ಆಗಿದೆ ಬಾಡಿ ಸರ್ಫೇಸಿಗೆ ಅಂತ ಕರೀಲಿಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೂಪರ್ಫಿಷಿಯಲ್ ಅಂತ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಟರ್ಮ್ 8th ಒನ್ ಬಂದುಬಿಟ್ಟು ಡೀಪ್. ಇದು ಸೂಪರ್ಫಿಷಿಯಲ್ನ ಅಪೋಸಿಟ್ ಟರ್ಮ್ ಬಂದುಬಿಟ್ಟು ಡೀಪ್ ಇದೆ. ಅದರ ಮೀನಿಂಗ್ ಏನಪ್ಪ ಅಂದರೆ ಡೀಪ್ ರೆಫರ್ಸ್ ಟು ಅ ಪೊಸಿಷನ್ ಫಾರ್ದರ್ ಫ್ರಮ್ ದ ಸರ್ಫೇಸ್ ಆಫ್ ದ ಬಾಡಿ, ಫಾರ್ದರ್ ಫ್ರಮ್ ದ ಸರ್ಫೇಸ್ ಆಫ್ ದ ಬಾಡಿ. ಸ್ಕಿನ್ನು ಸರ್ಫೇಸಿಗೆ ಹತ್ತಿರ ಇದೆ, ಆದರೆ ಡೀಪ್ ಮೀನಿಂಗ್ ಏನಪ್ಪ ಅಂದರೆ ಈ ಬೋನ್ ಏನಿದೆಯಲ್ಲ ಅದು ಭಾಳ ಡೆಪ್ತ್ ಆಗಿದೆ ಸರ್ಫೇಸಿಗೆ. ಅದಕ್ಕೋಸ್ಕರ ಅದನ್ನು ಡೀಪ್ ಬೋನ್ಸ್ ಆರ್ ಡೀಪ್ ಟು ದ ಮಸಲ್ಸ್ ಆರ್ ಬೋನ್ಸ್ ಆರ್ ಡೀಪ್ ಟು ದ ಸ್ಕಿನ್ ಅಂತ ಎಕ್ಸಾಂಪಲ್ ನಾವು ಕೊಡ್ಬೋದು. ನೆಕ್ಸ್ಟ್ ಟರ್ಮ್ ಬಂದುಬಿಟ್ಟು 9th ಒನ್ ಸುಪೀರಿಯರ್. What is the meaning of superior? The term superior refers to a position that is above or higher relative to another part of the body. Example, the head is superior to the nose. Superior ಅಂದರೆ ಮೇಲ್ಗಡೆ ಇದ್ರೆ, ಅಬಾವ್ ಇದೆ ಅನ್ನೋದನ್ನು superior ಅಂತ ಕರಿತೀವಿ. ಎಕ್ಸಾಂಪಲ್, the head is superior to the nose. ನೋಸಿಗೆ ಕಂಪೇರ್ ಮಾಡಿದಾಗ ಹೆಡ್ ಬಂದುಬಿಟ್ಟು ಸುಪೀರಿಯರ್ ಆಗಿದೆ, ಮೇಲ್ಗಡೆ ಇದೆ, ಅದನ್ನು ಸುಪೀರಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫೀರಿಯರ್. ವಾಟ್ ಈಸ್ ಇನ್ಫೀರಿಯರ್? ದ ಟರ್ಮ್ ಇನ್ಫೀರಿಯರ್ ರೆಫರ್ಸ್ ಟು ಅ ಪೊಸಿಷನ್ ದ್ಯಾಟ್ ಈಸ್ ಬಿಲೋ ಆರ್ ಲೋವರ್ ರಿಲೇಟೆಡ್ ಟು ಅನದರ್ ಪಾರ್ಟ್ ಆಫ್ ದ ಬಾಡಿ. ಒಂದು ಪಾರ್ಟಿಗೆ ಕಂಪೇರ್ ಮಾಡಿದಾಗ ಇನ್ನೊಂದು ಪಾರ್ಟು, ಈ ನೋಸ್ ಬಂದುಬಿಟ್ಟು ಎಕ್ಸ್ ಅಂತ ತಗೊಂಡ್ರೆ, ಮೌತ್ ಬಂದುಬಿಟ್ಟು ವಾಯ್ ಅಂತ ತಗೊಂಡ್ರೆ, ಇವೆರಡು ಪಾರ್ಟನ್ನು ನಾವು ಕಂಪೇರ್ ಮಾಡ್ತಾಯಿದ್ದೀವಿ ಅಂದಾಗ ಇವಾಗ ಇನ್ಫೀರಿಯರ್ ಆಗಿದೆ, ಮೌತು ಇನ್ಫೀರಿಯರ್ ಆಗಿದೆ, ಈ ವಾಯ್ ಪಾರ್ಟು ಇನ್ಫೀರಿಯರ್ ಆಗಿದೆ ಅನ್ನೋದನ್ನು, ಡೌನಲ್ಲಿದೆ, ತೆಳಗಿದೆ ಅನ್ನೋದಕ್ಕೆ ನಾವು ಇನ್ಫೀರಿಯರ್ ವರ್ಡನ್ನು ಯೂಸ್ ಮಾಡ್ತೀವಿ. ದ ಮೌತ್ ಈಸ್ ಇನ್ಫೀರಿಯರ್ ಟು ದ ನೋಸ್ ಅಂತ. 11th ಟರ್ಮ್ ಬಂದುಬಿಟ್ಟು ಸೆಫಾಲಿಕ್ ಆರ್ ಕ್ರೇನಿಯಮ್. What is the meaning of cephalic or cranium? The term cephalic refers to anything related to head. It is often used to describe the position of structures related to head. ಇದರ ಅರ್ಥ ಏನಪ್ಪ ಅಂದರೆ ಒಂದು ತಲೆಗೆ ರಿಲೇಟೆಡ್ ಆಗಿರುವುದನ್ನು ಸೆಫಾಲಿಕ್ ಅಂತ ಕರಿತೀವಿ, ಇಲ್ಲ ಕ್ರೇನಿಯಮ್ ಅಂತ ಕರಿತೀವಿ. ನೆಕ್ಸ್ಟ್ 12th ಟರ್ಮ್ ಬಂದುಬಿಟ್ಟು ಕಾಡಲ್ ಅಂತ. ಕಾಡಲ್ ಮೀನಿಂಗ್ ದ ಟರ್ಮ್ ಕಾಡಲ್ ರೆಫರ್ಸ್ ಟು ಅ ಪೊಸಿಷನ್ ದ್ಯಾಟ್ ಈಸ್ ಟುವರ್ಡ್ಸ್ ದ ಟೇಲ್ ಆರ್ ಲೋವರ್ ಪಾರ್ಟ್ ಆಫ್ ದ ಬಾಡಿ. ಫಾರ್ ಹ್ಯೂಮನ್ಸ್ ದಿಸ್ ಮೀನ್ಸ್ ಕ್ಲೋಸರ್ ಟು ದ ಫೀಟ್ ಆರ್ ಟು ದ ಲೋವರ್ ಎಂಡ್ ಆಫ್ ದ ಸ್ಪೈನ್. ಕಾಡಲ್ ಅಂದರೆ ಒಂದು ಪೊಸಿಷನ್ ಎಲ್ಲಿದೆಯಪ್ಪ ಅಂದರೆ ಡೌನಲ್ಲಿದೆ, ಲೋವರ್ ಪಾರ್ಟ್ ಆಫ್ ದ ಬಾಡಿಯಲ್ಲಿದೆ ಅನ್ನೋದನ್ನು ಕಾಡಲ್ ಅಂತ ಕರಿತೀವಿ. ಮೇನಾಗಿ ಮನುಷ್ಯರಲ್ಲಿ ಇದನ್ನು ಎಂಡ್ ಪಾರ್ಟ್ ಆಫ್ ದ ಸ್ಪೈನಿಗೆ ಕಾಡಲ್ ಅಂತ ಕರಿತೀವಿ.
ಇಲ್ಲಿ ಈ ಪಾರ್ಟನ್ನ ಕಾಡಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಪೆಲ್ವಿಸ್ ಈಸ್ ಕಾಡಲ್ ಟು ದ ಅಬ್ಡಾಮನ್. ಪೆಲ್ವಿಸ್ ಬಂದ್ಬಿಟ್ಟು ಅಬ್ಡಾಮನಿಗಿಂತ ಲೋವರ್ ಪಾರ್ಟಿಗೆ ಭಾಳ ಹತ್ತಿರ ಇದೆ. ಅಬ್ಡಾಮನ್ ಇನ್ನೂ ದೂರ ಇದೆ, ಅದು ಮೇಲ್ಗಡೆ ಇದೆ. ಆದರೆ ಪೆಲ್ವಿಸ್ ಬಂದ್ಬಿಟ್ಟು ಅದು ಲೋವರ್ ಪಾರ್ಟಿಗೆ ಹತ್ತಿರ ಇದೆ, ಅದನ್ನು ಪೆಲ್ವಿಸ್ ಈಸ್ ಕಾಡಲ್ ಟು ದ ಅಬ್ಡಾಮನ್ ಅಂತ ಕರೀತಾರೆ. ನೆಕ್ಸ್ಟ್ 13th ಟರ್ಮ್ ಬಂದ್ಬಿಟ್ಟು ಪಾಲ್ಮರ್ ಅಂತ. ದ ಟರ್ಮ್ ಪಾಲ್ಮರ್ ಈಸ್ an adjective that refers to anything related to palm of the hand. ಹಸ್ತದ ಈ ಒಳಗಡೆ ಇರೋ ಇನ್ನರ್ ಸರ್ಫೇಸನ್ನು ನಾವೇನಂತ ಕರಿತೀವಿ ಅಂದರೆ ಪಾಲ್ಮರ್ ಸರ್ಫೇಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ಲ್ಯಾಂಟರ್ 14th ಟರ್ಮ್. ದ ಟರ್ಮ್ ಪ್ಲ್ಯಾಂಟರ್ ಈಸ್ ಅನ್ ಅಡ್ಜೆಕ್ಟಿವ್ ದ್ಯಾಟ್ ರೆಫರ್ಸ್ ಟು ಎನಿಥಿಂಗ್ ರಿಲೇಟೆಡ್ ಟು ಸೋಲ್ ಆಫ್ ದ ಫೂಟ್. ಫೂಟಿನ ತೆಳಗಿರುವ ಪಾರ್ಟನ್ನು, ಡೌನಲ್ಲಿರೋ ಪಾರ್ಟಿಗೆ ನಾವೇನಂತ ಕರಿತೀವಿ, ಪ್ಲ್ಯಾಂಟರ್ ಅಂತ ಕರಿತೀವಿ. Supine position. What is supine position? 15th term is supine position. The supine position is when a person is lies flat on their back with their face and torso facing upward. ಒಂದು ಪರ್ಸನ್ ಬಂದ್ಬಿಟ್ಟು ಫ್ಲ್ಯಾಟ್ ಆಗಿ ಮಲ್ಕೊಂಡಿರೋದು. ಹೇಗೆ ಅಂದರೆ ಅವನ ಮೇನ್ ಪೋರ್ಷನ್ ಇರುತ್ತಲ್ಲ, ಅದು ಚೆಸ್ಟು, ಸ್ಟಮಕ್, ಅಬ್ಡಾಮನ್ ಅದು ಕೂಡ ಅಪ್ವರ್ಡ್ ಫೇಸ್ ಮಾಡಿರುತ್ತೆ. ನೆಕ್ಸ್ಟ್ ಅವನ ಫೇಸ್ ಕೂಡ ಅಪ್ವರ್ಡ್ ಫೇಸ್ ಮಾಡಿರುತ್ತೆ. ಅವನ 2 ಕೈಗಳು ಬಂದ್ಬಿಟ್ಟು ಸೈಡಲ್ಲಿ ಚಾಚಿರ್ತವೆ. ಈ ಪೊಸಿಷನ್ ನಾವು ಸುಪೈನ್ ಪೊಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋನ್ ಪೊಸಿಷನ್ 16th ಟರ್ಮ್. ಪ್ರೋನ್ ಪೊಸಿಷನ್ ಮೀನ್ಸ್ ದ ಪ್ರೋನ್ ಪೊಸಿಷನ್ ಈಸ್ ರೆಫರ್ಸ್ ಟು ಲೈಯಿಂಗ್ ಫ್ಲ್ಯಾಟ್ ಆನ್ ಯುವರ್ ಸ್ಟಮಕ್ ವಿತ್ ಯುವರ್ ಫೇಸ್ ಆ್ಯಂಡ್ ಟಾರ್ಸೋ ಫೇಸಿಂಗ್ ಡೌನ್ವರ್ಡ್. ಅದರ ಅಪೋಸಿಟ್ ಬಂದ್ಬಿಟ್ಟು ಸುಪೈನ್ ಪೊಸಿಷನ್, ಪ್ರೋನ್ ಪೊಸಿಷನ್. ಇದರಲ್ಲಿ ಫ್ಲ್ಯಾಟ್ ಟಾರ್ಸೋ ಏನಿದೆಯಲ್ಲ, ಟಾರ್ಸೋ ಮೇನ್ ಪೋರ್ಷನ್ ಆಫ್ ದ ಬಾಡಿ, ಚೆಸ್ಟು, ಸ್ಟಮಕ್ಕು, ಅಬ್ಡಾಮನ್ ಅದು ಫ್ಲ್ಯಾಟ್ ಆಗಿ ಡೌನಲ್ಲಿರುತ್ತೆ. ಅದರಲ್ಲಿ ಅಪ್ವರ್ಡ್ ಆಗಿತ್ತು, ಆದರೆ ಇದರಲ್ಲಿ ಡೌನ್ವರ್ಡ್ ಆಗಿ ಲೈ ಆಗಿರ್ತಾನೆ. ಮತ್ತು ಅವನ ಫೇಸ್ ಕೂಡ ಡೌನ್ವರ್ಡ್ಸ್ ಆಗಿರುತ್ತೆ. ಈ ಪೊಸಿಷನ್ ನಾವು ಪ್ರೋನ್ ಪೊಸಿಷನ್ ಅಂತ ಕರಿತೀವಿ.